ಸೊ ಭಗವತಿಗೆ ಬೇರೆ ಬೇರೆ ಥರದ ರೂಪಗಳಿದ್ರು, ಭಗವತಿಗೆ ಬೇರೆ ಬೇರೆ ಥರದ ನಾಮಗಳಿದ್ರು ಕೂಡ ಅವಳಿಗೆ ಅತ್ಯಂತ ಪ್ರಿಯವಾದಂಥ ವಸ್ತು ಅದು ಪದ್ಮ. ಸೊ ನೀವು ಲಕ್ಷ್ಮೀ ಸಹಸ್ರನಾಮ ಓದಿದ್ರೆ ಅಲ್ಲಿ ಶತನಾಮಾವಲಿ ಇದೆಯಲ್ಲ, ಪ್ರಕೃತಿಯೈ ನಮಃ ವಿಕೃತಿಯೈ ನಮಃ ಅಂತ, ಅದರಲ್ಲಿ ಏನಿಲ್ಲ ಅಂದು ನಿಮ್ಗೆ 10ರಿಂದ 12 13 ಸಲಿ ಪದ್ಮಗಂಧಾಯೈ ನಮಃ, ಪುಣ್ಯಗಂಧಾಯೈ ನಮಃ ಅಂತ ಬರುತ್ತೆ, ಪದ್ಮಿನ್ಯೈ ನಮಃ ಅಂತ ಬರುತ್ತೆ, ಪದ್ಮಹಸ್ತಾಯೈ ನಮಃ ಅಂತ ಬರುತ್ತೆ, ಪದ್ಮಮುಖಾಯೈ ನಮಃ ಅಂತ ಬರುತ್ತೆ ಅಲ್ವಾ. ಸೊ ಅವಳಿಗೆ ಪದ್ಮ ಅಂತ ಹೇಳಿದ್ರೆ ಅತ್ಯಂತ ವಿಶೇಷವಾದಂಥ ಒಂದು ಆಸಕ್ತಿ ಪದ್ಮ ಅಂತ ಹೇಳಿದ್ರೆ. ಹಾಗಾಗಿ ಅವಳು ಪದ್ಮದ ಮೇಲೆ ಕುತ್ಕೊಂಡಿರ್ತಾಳೆ, ಪದ್ಮದ ಮೇಲೆನೆ ಏನು ಪದ್ಮವನ್ನ ಹಿಡ್ಕೊಂಡಿರ್ತಾಳೆ ಕೈಯಲ್ಲಿ. ಪದ್ಮಿನಿ ಅಂತ ಕರೀತಾರೆ ಅವಳಿಗೆ. ಸೊ ಪದ್ಮಮುಖಿ ಆಗಿರ್ತಾಳೆ, ಅಥವಾ ಅವಳ ಹತ್ರ ಪದ್ಮಗಂಧವನ್ನೇ ನಮಗೆ ಆಘ್ರಾಣಿಸೋದಕ್ಕೆ ಸಿಗುತ್ತೆ. ಸೊ ಈ ತರ ಪದ್ಮಿನಿ ಆದಂಥ ಲಕ್ಷ್ಮಿಯನ್ನ ಇವತ್ತು ಕೂಷ್ಮಾಂಡ ದೇವಿಯಾಗಿ ನಾವು ಆರಾಧಿಸ್ತೀವಿ. ಅಥವಾ ಕೂಷ್ಮಾಂಡ ಅನ್ನೋ ಶಬ್ದಕ್ಕೆ ಆ ಪ್ರೈಮಾಡಿಯಲ್ ಎನರ್ಜಿ, ಅದನ್ನ ಕೂಷ್ಮಾಂಡ ಅಂತ ಕರೆಯೋದು. ಆ ಪ್ರೈಮಾಡಿಯಲ್ ಎನರ್ಜಿ ಅಥವಾ ಯಾವ ಶಕ್ತಿಯಿಂದ ಸಂಪೂರ್ಣ ಜಗತ್ತಿನ ಸೃಷ್ಟಿ ಆಯ್ತೋ ಅವಳಿಗೆ ಕೂಷ್ಮಾಂಡ ಅಂತ ಕರೀತಾರೆ. ಆ ಶಕ್ತಿಗೆ ಕೂಷ್ಮಾಂಡ ಅಂತ ಕರೀತಾರೆ. ಸೊ ಇವತ್ತಿನ ದೇವಿಯ ಶ್ಲೋಕ ಕೂಡ ಅದನ್ನೇ ಹೇಳ್ತಿದೆ. ಅವಳನ್ನ ತುಂಬಾ ರೆಪ್ರೆಸೆಂಟೇಟಿವ್ ಆಗಿ ನಾವು ಅದನ್ನ ಇಟ್ಟಿದ್ದೀವಿ ಇವತ್ತು. ಸೊ ಹೆಂಗೆ ಅಂತ ಕೇಳಿದ್ರೆ ಇವತ್ತಿನ ಶ್ಲೋಕ: ಸುರಾ ಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವ ಚ ದಧಾನಾ ಹಸ್ತಪದ್ಮಾಭ್ಯಾಂ ಕೂಷ್ಮಾಂಡ ಶುಭದಾಸ್ತು ಮೇ. ಸೊ ಸುರಾ ಸಂಪೂರ್ಣ ಕಲಶಂ, ಅವಳು 2 ಕೈಗಳಲ್ಲಿ 2 ಬೇರೆ ಬೇರೆಯಾದಂಥ ಒಂದು ಕಲಶಗಳನ್ನ ಇಟ್ಕೊಂಡಿರ್ತಾಳಂತೆ. ಮೊದಲನೇ ಕೈಯಲ್ಲಿ ಅವಳು ಹಿಡ್ಕೊಂಡಿರೋದು ಸುರಾ ಸಂಪೂರ್ಣ ಕಲಶ ಅಂತ ಹೇಳಿದ್ರೆ ಅಮೃತ ಪ್ರಧಾನವಾದಂಥ, ಅಮೃತವನ್ನ ಕೊಡುವಂತ, ಅಮೃತವನ್ನ ತುಂಬಿರುವಂತ ಒಂದು ಕಲಶ. ಓಕೆನಾ? ಸೊ ಅದಾಯ್ತು. ಎರಡನೇದು ರುಧಿರಾಪ್ಲುತಮೇವ ಚ. ರುಧಿರ ಅಂದ್ರೆ ರಕ್ತ ಅಂತ ಅರ್ಥ. ರಕ್ತದಿಂದ ತುಂಬಿ ತುಳುಕುವಂತ ಒಂದು ಘಟವನ್ನ ಅವಳು ಕೈಯಲ್ಲಿ ಇಟ್ಕೊಂಡಿದ್ದಾಳೆ. ಎರಡೂ ಕೂಡ ಸಿಂಬಾಲಿಸಮ್. ಏನು ಅಂತ ಕೇಳಿದ್ರೆ ಅಲ್ಲಿ ಒಂದ್ ಕಡೆ ಅತ್ಯಂತ ಚೆನ್ನಾಗಿರೋ ಒಂದು ಘಟನೆ ಬರುತ್ತೆ. ಎಲ್ಲಿ ಅಂತ ಕೇಳಿದ್ರೆ ಶಿವ ಒಂದ್ ಕಡೆ ಕೇಳ್ತಾನೆ ದೇವರಿಗೆ, ಅಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆದಂತ ಪಾರ್ವತಿ ಹತ್ರ ಬಂದು ಕೇಳ್ತಾನೆ. ಏನಂತ ಕೇಳಿದ್ರೆ, ನೋಡಮ್ಮ, ಯಾವಾಗ ರಾಕ್ಷಸರು ಮತ್ತೆ ದೇವ್ರು ಇಬ್ರು ಕೂಡ ಸಮುದ್ರವನ್ನ ಕಡಿಬೇಕಾದ್ರೆ, ಸಮುದ್ರ ಮಂಥನ ಮಾಡ್ಬೇಕಾದ್ರೆ ದೇವರಿಗೆಲ್ಲ ಅಮೃತವನ್ನ ಕೊಟ್ಟೆ. ವಿಷ್ಣು ಬಂದು ಮೋಹಿನಿ ಆಕಾರದಲ್ಲಿ ಅಥವಾ ಮೋಹಿನಿ ರೂಪದಲ್ಲಿ ರಾಕ್ಷಸರಿಂದ ಅಮೃತವನ್ನ ತಗೊಂಡು ಎಲ್ಲ ದೇವತೆಗಳಿಗೆ ಅಮೃತವನ್ನ ಕೊಟ್ಬಿಟ್ಟಿದ್ದಾನೆ. ಹೌದಾ? ಸೊ ಹಾಗಾಗಿ ಅವರೆಲ್ಲರೂ ಸುರರಾದ್ರು, ಅಂದ್ರೆ ದೇವತೆಗಳಾದ್ರು. ಯಾರೆಲ್ಲ ಅಮೃತವನ್ನ ಪಡಿಲಿಲ್ಲ ಅಂದ್ರೆ ರಾಕ್ಷಸರು, ಅವರೆಲ್ಲ ಕೂಡ ಮರ್ತ್ಯಲೋಕದ ನಿಯಮದಂತೆ, ಅಂದ್ರೆ ಮನುಷ್ಯ ಲೋಕದ ನಿಯಮದಂತೆ ಹುಟ್ಟುತ್ತಾರೆ, ಒಂದಲ್ಲ ಸಾಯ್ತಾರೆ. ಇದಿಷ್ಟ ಆಗ್ತಾ ಇದೆ. ಆದ್ರೆ ದೇವತೆಗಳಿಗೆ ಅಮೃತವನ್ನ ಪಾನ ಮಾಡಿ ಅವರು ರಾಕ್ಷಸರಿಗಿಂತ ಹೆಚ್ಚು ಕಾಲ ಬದುಕೋತರ, ಹೆಚ್ಚು ಆರೋಗ್ಯವಾಗಿ ಬದುಕೋತರ ಆಗ್ತಾ ಇದೆ. ಆದ್ರೆ ಸಮುದ್ರ ಮಥನ ಆಗಬೇಕಾದ್ರೆ ಮೊದ್ಲಿಗೆ ಬಂದಿದ್ದು ವಿಷ. ಆ ವಿಷವನ್ನ ಕೊಡದ ನಾನು, ಯಾರು? ಶಿವ. ನಾನು ನಿನ್ನ ಸಂಗ ಮಾಡಿದ್ದೀನಿ ಅಥವಾ ನಿನ್ನ ಪತಿಯಾಗಿದ್ದೀನಿ ಅನ್ನೋ ಕಾರಣಕ್ಕಾಗಿ ವಿಷವನ್ನ ಕುಡಿದ್ರೂ ಅಮೃತಕ್ಕಿಂತ ಜಾಸ್ತಿ ನಾನು ನಿತ್ಯನಾಗಿ ಬದುಕ್ತಾ ಇದ್ದೀನಿ. ಯಾಕೆ ಅಂತ ಕೇಳಿದ್ರೆ ಅದೆಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಆದಂತ ನಿನ್ನ ಮಹಿಮೆ ಅಂತ ಹೇಳ್ತಾನೆ ಶಿವ. ಹಾಗೆ ಅಮೃತನೇ ಕುಡಿಬೇಕು ಅಂತಿಲ್ಲ, ಅಮೃತ ಥರ ಇರುವಂತ ದೇವಿಯ ಉಪಾಸನೆ ಮಾಡಿದ್ರೆ ಸಾಕು. ಅಮೃತ ತುಲ್ಯವಾದಂಥ ಮಾರ್ಗವನ್ನ, ಅಮೃತ ತುಲ್ಯವಾದಂಥ ಮೋಕ್ಷವನ್ನ ಅವಳು ಕರುಣಿಸ್ತಾಳೆ ಅಂತ ಅರ್ಥ. ಆ ತರ ಇವತ್ತು ಮೂರ್ತಿ ಕೂಷ್ಮಾಂಡಾದೇವಿ ಅಂತ. ಒಂದು ಕೈಯಲ್ಲಿ ಸುರಾ ಸಂಪೂರ್ಣ ಅಮೃತ ಕಲಶವನ್ನ ಇಟ್ಕೊಂಡಿದ್ರು ಕೂಡ ಇನ್ನೊಂದು ಕೈಯಲ್ಲಿ ರುಧಿರಾಪ್ಲುತ ಅಂದ್ರೆ ರಕ್ತಪೂರಿತವಾದಂಥ ಘಟವನ್ನ ಇಟ್ಕೊಂಡಿದ್ರು ಕೂಡ ಆಕೆ ಕೂಷ್ಮಾಂಡ ಶುಭದಾಸ್ತುಮೆ. ಈ ತರ ಸೃಷ್ಟಿ ಮತ್ತೆ ಸ್ಥಿತಿ ಮತ್ತೆ ಲಯಕ್ಕೆ ಕಾರಣವಾದಂಥ ಈ ಯಾರು ದೇವಿ, ಕೂಷ್ಮಾಂಡ ದೇವಿ, ನನಗೆ ಬಿ ವೆರಿ ವೆರಿ ಆಸ್ಪೀಷಿಯಸ್, ನನಗೆ ಒಳ್ಳೆಯದನ್ನ ಮಾಡ್ಲಿ, ಬ್ಲೆಸ್ ಮೀ ಅನ್ನೋ ಅರ್ಥವನ್ನ ಹೊಂದಿರುವಂತ ಇವತ್ತಿನ ಶ್ಲೋಕ. ಸುರಾ ಸಂಪೂರ್ಣ ಕಲಶಂ ರುಧಿರಾಪ್ಲುತಮೇವ ಚ ದಧಾನಾ ಹಸ್ತಪದ್ಮಾಭ್ಯಾಂ
ಕೂಷ್ಮಾಂಡ ಶುಭದಾಸ್ತುಮೆ ಅಂತ ಇವತ್ತಿನ ಕೂಷ್ಮಾಂಡ ದೇವಿಯ ಮಹಿಮೆ. ಸೊ ಈ ಕೂಷ್ಮಾಂಡ ದೇವಿ ಸೃಷ್ಟಿಗೆ, ಸ್ಥಿತಿಗೆ, ಲಯಕ್ಕೆ ಕಾರಣ. ಯಾರನ್ನ ನಾವು ದುರ್ಗಾ ಸಪ್ತಶತಿಯಲ್ಲಿ ವಿದ್ಯುದ್ದಾಮ ಸಮಪ್ರಭಾಂ ಅನ್ನೋ ಶ್ಲೋಕದಿಂದ ಆರಾಧನೆ ಮಾಡ್ತೀವೋ, ಆ ವಿದ್ಯುದ್ದಾಮ ಸಮಪ್ರಭಾ ಯುತವಾದಂಥ ದೇವಿ ಇವತ್ತು ಕೂಷ್ಮಾಂಡ ಶಬ್ದದಿಂದ ಆರಾಧಿಸಲ್ಪಡ್ತಾಳೆ. ಸೊ ಹಾಗಾಗಿ ಈ ಕೂಷ್ಮಾಂಡ ದೇವಿಯ ವಿಶೇಷತೆನೆ ಸೃಷ್ಟಿಗೆ, ಲಯಕ್ಕೆ ಮತ್ತೆ ಸ್ಥಿತಿಗೆ ಎಲ್ಲದಕ್ಕೂ ಕಾರಣೀಕರ್ತಳಾದಂಥ ಈಕೆಯನ್ನ ಇವತ್ತು ಆರಾಧನೆ ಮಾಡ್ತಿದ್ದೀವಿ. ಅತ್ಯಂತ ಶ್ರದ್ಧೆಯಿಂದ ಆ ಥರ ದೇವಿಯನ್ನ, ಆ ಥರ ಗುಣವಿಶಿಷ್ಟಳಾದಂಥ ದೇವಿಯನ್ನ ಇವತ್ತು ಆರಾಧನೆ ಮಾಡೋಣ.